ಬೆಳಗಾವಿಯಲ್ಲಿ ಈಗಲೂ ಕೂಡ ಬಹಿಷ್ಕಾರ ಪದ್ಧತಿ ಜಾರಿಯಲ್ಲಿದೆ ಅಂತ ಹೇಳಿ ಈಗಾಗಲೇ ಒಂದು ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಇದೀಗ ಹಿರೇಬಾಗೇವಾಡಿಯಲ್ಲಿ ಕುಟುಂಬಕ್ಕೆ ಬಹಿಷ್ಕಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಿಷ್ಕಾರ ಆರೋಪದ ಹಿನ್ನೆಲೆ 9 ಜನರ ಮೇಲೆ ಈಗ ಎಫ್ಐಆರ್ ಆಗಿದೆ. ಬೆಳಗಾವಿ ತಾಲೂಕಿನ ಕೊಂಡಸಕೊಪ್ಪ ಗ್ರಾಮದಲ್ಲಿ ನಡೆದಿದ್ದಂತಹ ಘಟನೆ. ಕುರುಬ ಸಮಾಜದ ಕುಟುಂಬಕ್ಕೆ ಬಹಿಷ್ಕಾರ ಹಾಕಿದ್ದಂತಹ ಪಂಚ ಕಮಿಟಿ ಮಾತನಾಡಿದ್ರೆ 5,000 ದಂಡ ಘೋಷಿಸಿದಂತಹ ಪಂಚ ಕಮಿಟಿ ಮುಖಂಡರು ಈಗ ಎಫ್ಐಆರ್ ಆಗಿದೆ. ಮಾಹಿತಿ ಕೊಟ್ರೆ 1,000 ರೂಪಾಯಿ ಬಹುಮಾನವನ್ನ ಘೋಷಣೆ ಮಾಡಿದ್ರು. ದೇವಸ್ಥಾನದ ಪೂಜೆ ಪ್ರೀತಿ ವಿಚಾರಕ್ಕೆ ಕುರುಬ ಸಮಾಜದ ಪಂಚರಿಂದಲೇ ಬಹಿಷ್ಕಾರ ಪದ್ಧತಿ ಈಗಲೂ ಕೂಡ ನಡೀತಾ ಇದೆ. ಮದುವೆ ಕಾರ್ಯಕ್ರಮಗಳಿಗೆ ಆಹ್ವಾನ ಇಲ್ಲದೆ ಒಂಟಿಯಾಗಿದ್ದಂತ ಈ ಒಂದು ಕುಟುಂಬ ಬಹಿಷ್ಕಾರಕ್ಕೆ ಒಳಗಾದ ಕುಟುಂಬದಿಂದ ಹಿರೇಬಾಗೇವಾಡಿ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು. ಮನೆ ಮೇಲೆ ಕಲ್ಲು ತೂರಾಟ, ನಮಗೆ ಭದ್ರತೆ ಕೊಡಿ ಅಂತೇಳಿ, ರಕ್ಷಣೆ ಕೊಡಿ ಅಂತ ಹೇಳಿ ಕೇಳ್ಕೊಂಡಿದ್ರು. ದೂರು ದಾಖಲಾದ ಹಿನ್ನೆಲೆ 9 ಜನರ ವಿರುದ್ಧ ಈಗ ಎಫ್ಐಆರ್ ಆಗಿದೆ ಅಂತ ಹೇಳಿ ಗೊತ್ತಾಗ್ತಿದೆ. ಹೀಗೆ ಈ ಒಂದು ಪ್ರಕರಣದಲ್ಲಿ ಈಗ 9 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಯಲ್ಲಪ್ಪ ಸಾಂಬ್ರೇಕರ್ ಸೇರಿದಂತೆ 9 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈಗ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಹಾಗಾಗಿ ಹಿರೇಬಾಗೇವಾಡಿಯಲ್ಲಿ ಕುಟುಂಬಕ್ಕೆ ಬಹಿಷ್ಕಾರ ಹಾಕಲಾಗಿದೆ ಅನ್ನುವಂಥ ಒಂದು ಆರೋಪ. ಈ ಒಂದು ಆರೋಪದಿಂದ ಈ ಒಂದು ಕುಟುಂಬ ಮನನೊಂದು ಹೋಗಿದ್ರು. ಬೆಳಗಾವಿ ತಾಲೂಕಿನ ಕೊಂಡಸಕೊಪ್ಪ ಗ್ರಾಮದಲ್ಲಿ ಈ ಘಟನೆ ನಡೆದಿತ್ತು. ಕುರುಬ ಸಮಾಜದ ಕುಟುಂಬಕ್ಕೆ ಬಹಿಷ್ಕಾರ ಹಾಕಿತ್ತು ಇಲ್ಲಿನ ಪಂಚ ಕಮಿಟಿ. ಹಾಗಾಗಿ ಅವ್ರ ಹತ್ರ ಮಾತಾಡಿದ್ರೆ 5,000 ದಂಡನ ಘೋಷಣೆ ಮಾಡಿದ್ರು ಅಂತಂದ್ರೆ ಆ ಒಂದು ಗ್ರಾಮದಲ್ಲಿ ಇರುವಂತ ಬೇರೆ ಸಮುದಾಯದವ್ರು ಹೋಗಿ ಅವ್ರ ಹತ್ರ ಮಾತಾಡಿದ್ರೆ 5,000 ರೂಪಾಯಿ ಫೈನ್ ಅವರಿಗೆ ಅಂತ ಹೇಳಿ, ಅದಾದ ನಂತರ 1,000 ರೂಪಾಯಿ ಏನಾದರೂ ಮಾಹಿತಿ ಕೊಟ್ಟರೆ ಅಂತ ಹೇಳಿ ಈ ರೀತಿಯಾಗಿ ಘೋಷಣೆ ಮಾಡಿದ್ರು. ಹಾಗಾಗಿ ಈಗ ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಈಗ ಈ ಒಂದು ಪ್ರಕರಣದಲ್ಲಿ ಅಂತಂದ್ರೆ ಈ ಒಂದು ಬಹಿಷ್ಕಾರ ಹಾಕುವಂತ ಪ್ರಕರಣದಲ್ಲಿ ಈಗ ಎಫ್ಐಆರ್ ದಾಖಲಾಗಿ ಇಷ್ಟು ಜನ ಈಗ ಅರೆಸ್ಟ್ ಆಗಿದ್ದಾರಾ ಇಲ್ವಾ, ಅಥವಾ ಯಾರ್ಯಾರ ವಿರುದ್ಧ ಎಫ್ಐಆರ್ ಈಗ ದಾಖಲಾಗಿರುವಂತದ್ದು? ಕಾರಣ ಏನು ಅಂತಂದ್ರೆ ಈಗಲೂ ಬಹಿಷ್ಕಾರ ಪದ್ಧತಿ ಜಾರಿಯಲ್ಲಿದೆ ಅಂತಂದ್ರೆ ಒಂದು ಕ್ಷಣ ಎಂತರಿಗೂ ಕೂಡ ಶಾಕ್ ಆಗುತ್ತೆ. ನಿಜಾನ ಇದು ಅಂತ ಅನ್ಸುತ್ತೆ. ಏನಿದೆ ಹೆಚ್ಚಿನ ಡೀಟೇಲ್ಸ್? ಬೆಳಗಾವಿ ಜಿಲ್ಲೆ ಕೊಂಡಸಕೊಪ್ಪ ಗ್ರಾಮದಲ್ಲಿ ಒಂದೇ ಸಮುದಾಯದ ಒಂದು ಕುಟುಂಬ ಏನಿತ್ತು, ನಸಬ್ ಅನ್ನುವಂತ ಕುಟುಂಬ ಇತ್ತು. ಆ ಕುಟುಂಬಕ್ಕೆ ಅಲ್ಲಿ ಇರ್ತಕ್ಕಂತ ಪಂಚರು, ಅದೇ ಸಮುದಾಯದ ಪಂಚರು ಏನಿರ್ತಾರೆ ಆ ಊರಿನಲ್ಲಿ ಅವ್ರನ್ನ ಯಾವುದೇ ಕಾರ್ಯಕ್ರಮ ಆಗಿರ್ಬೋದು, ಮದುವೆ ಆಗಿರ್ಬೋದು, ಅವರನ್ನ ಕರೆಯದೆ ಅವ್ರನ್ನ ಒಂದು ರೀತಿಯಾಗಿ ಊರಿಂದ ಬಹಿಷ್ಕಾರ ಹಾಕುವ ರೀತಿಯಲ್ಲಿ ಪಂಚರೆಲ್ಲ ಕೂಡ ಒಂದು ಮೀಟಿಂಗ್ ಅನ್ನು ಕೂಡ ಮಾಡಿರ್ತಾರೆ. ಆದ್ರೆ ಅದಲ್ಲದೆ ಅವ್ರ ಮನೆ ಮೇಲೆ ಕೂಡ ಕಲ್ಲು ತೂರಾಟ ಆಗುತ್ತೆ. ಅದಾದ ಬಳಿಕ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಪ್ರಕರಣವನ್ನ ದಾಖಲು ಮಾಡಂತೇಳಿ ಪೊಲೀಸ್ ಸ್ಟೇಷನ್ಗೆ 15 ದಿನಗಳು ಕೂಡ ಅಲ್ದಾಡಿದ್ರು ಕೂಡ ಯಾವುದೇ ರೀತಿಯಾದಂತ ಒಂದು ಪ್ರಕರಣವನ್ನ ಪೊಲೀಸರು ಕೂಡ ಅದನ್ನ ದಾಖಲು ಮಾಡ್ಕೊಂಡಿದ್ರಲ್ಲ. ಆದ್ರೆ ಯಾವಾಗ ಏನು ಟಿವಿಯಲ್ಲಿ ಎಲ್ಲ ಮಾಧ್ಯಮದಲ್ಲಿ ಕೂಡ ಪ್ರಸಾರ ಆಯ್ತು, ಅದಾದ ಬಳಿಕ ಎಚ್ಚೆತ್ಕೊಂಡಿರ್ತಕ್ಕಂಥ ಪೊಲೀಸ್ SP ಅವ್ರು ಏನಿದ್ದಾರೆ ಅದಕ್ಕೂ ಅಲ್ಲಿ ಇರ್ತಕ್ಕಂಥ ಸ್ಟೇಷನ್ ಅಧಿಕಾರಿ ಇದ್ದಾನೆ ಅವನಿಗೆ ಒಂದು ತನಿಖೆಗೆ ಮಾಡ್ಬೇಕಂತ ಹೇಳಿ ಮತ್ತೆ 9 ಜನರ ಮೇಲೆ ಈಗ ದಾಖಲೆಯನ್ನು ಕೂಡ ಅವ್ರ ಮೇಲೆ ಎಫ್ಐಆರ್ ಕೂಡ ಈಗ ದಾಖಲಾಗಿರ್ತಕ್ಕಂಥದ್ದು. ಅದರಲ್ಲಿ ಮೇನ್ ಪಂಚರ್ ಏನಿರ್ತಾರೆ ಆ ಊರಿನ ಪಂಚರ ಮೇಲೆನೆ ಈಗ ಎಫ್ಐಆರ್ ಕೂಡ ದಾಖಲಾಗಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಮಲ್ಲಪ್ಪ, ಇಟ್ಟಲ್, ಬಾಗಣ್ಣ, ರಮೇಶ್, ಮಾಳಿಂಗ್ ಅನ್ನುವಂತ ಈ ವ್ಯಕ್ತಿಗಳು ಏನಿದ್ದಾರೆ ಇವ್ರ ಮೇಲೆ ಕೂಡ ಇವರು ಪಂಚರ 5 ಜನ ಬಿಟ್ಟು ಮತ್ತೆ ಉಳಿದ 4 ಜನರ ಮೇಲೆ ಕೂಡ ಈಗ ಎಫ್ಐಆರ್ ಕೂಡ ಆಗಿರ್ತಕ್ಕಂಥದ್ದು. ಆದ್ರೂ ಪೊಲೀಸರು ಇಲ್ಲಿವರೆಗೂ ಕೂಡ ಅವ್ರನ್ನ ಅರೆಸ್ಟ್ ಕೂಡ ಇಲ್ಲಿವರೆಗೂ ಅವ್ರು ಎಫ್ಐಆರ್ ಆಗಿದೆ ಅವ್ರನ್ನ ಕೂಡ ಅರೆಸ್ಟ್ ಮಾಡಕ್ ಗೋಜಿಗೆ ಹೋಗಿಲ್ಲ. ಆದ್ರೂ ಕೂಡ ಇದನ್ನ ಸಂಪೂರ್ಣವಾದಂತ ತನಿಖೆ ಮಾಡಿ ಅವರಿಗೆ ಕಠಿಣವಾದಂತ ಒಂದು ಶಿಕ್ಷೆಯನ್ನ ನಾವು ಕೊಡ್ತೀವಿ ಅಂತ ಹೇಳಿ ಕೂಡ ಈಗ SP ಅವ್ರು ಕೂಡ ಒಂದು ರೀತಿ ಅವ್ರು ಹೇಳಿರ್ತಕ್ಕಂಥದ್ದು. ಆದ್ರೆ ಇದು ಯಾವ ರೀತಿಯಾಗಿ ತನಿಖೆಯನ್ನು ತೆಗೆದುಕೊಂಡು ಹೋಗಿ ಅವ್ರಿಗೆ ಯಾವ ರೀತಿಯಾಗಿ ಶಿಕ್ಷೆಗೆ ಒಳಪಡಿಸ್ತಾರೆ ಅಂತ ಹೇಳಿ ಕಾದ್ ನೋಡ್ಬೇಕಾಗಿದೆ ರೋಷನ್. ಈಗ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ ಹಾಕಿ. ಹೀಗೆ ಸದ್ಯಕ್ಕೆ ಈಗ ಈ ಒಂದು ಪ್ರಕರಣದಲ್ಲಿ 9 ಜನರ ವಿರುದ್ಧ ಎಫ್ಐಆರ್ ಆಗಿದೆಯಂತೆ ನೋಡಿ. ಅದರಲ್ಲೂ ಕೂಡ ದೇವಸ್ಥಾನಕ್ಕೆ ಬರಬಾರ್ದು, ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಬಾರ್ದು. ಕಾರಣ ಏನು ಅಂತಂದ್ರೆ ಕುರುಬ ಸಮಾಜದವರು ಅಂತ ಹೇಳಿ ದೇವಸ್ಥಾನಕ್ಕೆ ಬರಬಾರ್ದು, ಮದುವೆ ಕಾರ್ಯಕ್ರಮಗಳಿಗೆ ಅವ್ರಿಗೆ ಆಹ್ವಾನ ಇರಲಿಲ್ಲ. ಯಲ್ಲಪ್ಪ ಸಾಂಬ್ರೇಕರ್ ಸೇರಿದಂತೆ ಈ ಪ್ರಕರಣದಲ್ಲಿ ಈಗ 9 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ದೂರು ಕೂಡ ಸದ್ಯಕ್ಕೆ ದಾಖಲಾಗಿರುವಂತದ್ದು. 9 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕಾರಣ ಏನು ಅಂತಂದ್ರೆ ಇವರು ಕುರುಬ ಸಮಾಜದ ಕುಟುಂಬ. ಹಾಗಾಗಿ ದೇವಸ್ಥಾನಕ್ಕೆ ಬರೋ ಹಾಗಿಲ್ಲ, ಅಲ್ಲಿ ಪೂಜೆ ಮಾಡೋ ಹಾಗಿಲ್ಲ, ಅಥವಾ ಊರಲ್ಲಿ ಯಾವುದೇ ಒಂದು ಮದುವೆ ಕಾರ್ಯಕ್ರಮ ಏನೇ ಇದ್ರೂ ಕೂಡ ಇವ್ರಿಗೆ ಆಹ್ವಾನವೂ ಇರಲಿಲ್ಲ, ಕರಿತಾನೂ ಇರಲಿಲ್ಲ. ಅವ್ರಿಗೆ ಒಂದು ರೀತಿಯಾಗಿ ದೂರ ಇಟ್ಬಿಟ್ಟಿದ್ರು. ಕಾರಣ ಏನು ಅಂತಂದ್ರೆ ಕುರುಬ ಸಮಾಜದವರು ಅಂತ ಹೇಳಿ. ಹಾಗಾಗಿ ಈ ಒಂದು ಘಟನೆಯಿಂದ
ನೊಂದು ಹೋಗಿದ್ರು. ಅವರು ಕೂಡ ಬಹಳಷ್ಟು ನೋವಾಗಿತ್ತು. ಈ ಒಂದು ಪ್ರಕರಣದಲ್ಲಿ ದೂರು ಕೂಡ ದಾಖಲು ಮಾಡಿದ್ರು. ಈಗ ಟೋಟಲ್ 9 ಜನರ ವಿರುದ್ಧ ಈಗ FIR ಕೂಡ ದಾಖಲಾಗಿದೆ. ಅದರಲ್ಲೂ ಕೂಡ ದೇವಸ್ಥಾನದ ಪೂಜೆ ಇರ್ಬೋದು, ಪ್ರೀತಿ ವಿಚಾರಕ್ಕೂ ಕೂಡ ಕುರುಬ ಸಮಾಜದ ಪಂಚರಿಂದಲೇ ಈ ರೀತಿಯಾಗಿ ಘೋಷಣೆ ಮಾಡಿದ್ರು. ಅದು ಕೂಡ ಆ ಒಂದು ಗ್ರಾಮದಿಂದ ಬೇರೆ ಯಾರಾದ್ರೂ ಜನ ಹೋಗಿ ಅವ್ರ ಹತ್ರ ಮಾತಾಡಿದ್ರೆ 5,000 ರೂಪಾಯಿ ಫೈನ್ ಅಂತ ಹೇಳಿದ್ರು. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಈಗ 9 ಜನರ ವಿರುದ್ಧ FIR ದಾಖಲಾಗಿದೆ. ಹೆಚ್ಚಿನ ತನಿಖೆಗೆ ಪೊಲೀಸರು ಮುಂದಾಗಿದ್ದಾರೆ.